ಕಣ್ಣೀರು ಹಾಕ್ತಾ ಕೋರ್ಟ್ನಿಂದ ಹೊರಟಿದ್ದಾರೆ ಪವಿತ್ರ ಗೌಡ. ಕೋರ್ಟ್ನಿಂದ ಮನೆಯತ್ತ ಪವಿತ್ರ ಗೌಡ ಅವರು ಹೊರಟಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಕಣ್ಣೀರನ್ನ ಪವಿತ್ರ ಗೌಡ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಪವಿತ್ರ ಗೌಡ ಕಣ್ಣೀರು ಹಾಕಿದ್ರು? ದರ್ಶನ್ ಮಾತನಾಡಿಸ್ಲಿಲ್ಲ ಅನ್ನುವಂತಹ ಕಾರಣಕ್ಕ, ದರ್ಶನ್ ನೋಡ್ಲಿಲ್ಲ ಅನ್ನುವಂತಹ ಕಾರಣಕ್ಕ, ಅಥವಾ ಈ ಕೋರ್ಟು ಕೇಸು ಈ ತಾಪತ್ರಯದ ಬಗ್ಗೆಯ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಣ್ಣೀರನ್ನ ಹಾಕುತ್ತಾ ಕೋರ್ಟ್ನಿಂದ ಹೊರಟಿದ್ದಾರೆ ಪವಿತ್ರ ಗೌಡ. ರೇಣುಕಾ ಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಕೋರ್ಟ್ ಸೂಚನೆಯ ಮೇರೆಗೆ ಇವತ್ತು 17 ಜನ ಆರೋಪಿಗಳು ಕೂಡ ಪ್ರೆಸೆಂಟ್ ಇದ್ರು. ಪವಿತ್ರ ಗೌಡ ಕೂಡ ಬಂದಿದ್ರು. ಈ ಕೋರ್ಟ್ಗೆ ಮುಗಿಸ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಣ್ಣೀರು ಹಾಕುತ್ತಾ ಕೋರ್ಟ್ನಿಂದ ಮನೆ ಕಡೆ ತೆರಳಿದ್ದಾರೆ ಪವಿತ್ರ ಗೌಡ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಪವಿತ್ರ ಗೌಡ ಅವರು ಈಗ ದರ್ಶನ್ನಿಂದ ಸಂಪೂರ್ಣವಾಗಿ ಇಬ್ಬರ ನಡುವೆ ಅಂತರ, ಒಂದು ಗ್ಯಾಪ್ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಪವಿತ್ರ ಗೌಡ ಕಣ್ಣೀರು ಹಾಕಿದ್ ಯಾಕಾಗಿ ಅಂತೇಳಿ? ಪ್ರೇಮ, ಇವತ್ತು ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ ದರ್ಶನ್ ಇತರ ಆರೋಪಿಗಳು, ಪ್ರಕರಣದ ಇತರ ಆರೋಪಿಗಳನ್ನ ಮಾತನಾಡಿಸುವ ಯತ್ನವನ್ನ ಮಾಡಿದ್ರು. ಆದ್ರೆ ಪವಿತ್ರ ಗೌಡ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳುವ ಕೆಲಸವನ್ನ ದರ್ಶನ್ ಮಾಡಿದ್ರು. ದರ್ಶನ್ ಕೋರ್ಟ್ ಹಾಲ್ ಒಳಗೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ರನ್ನ ನೋಡುವ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಆ ದರ್ಶನ್ ಆ ಕಡೆ ತಿರುಗಿಯೂ ಕೂಡ ನೋಡ್ಲಿಲ್ಲ. ಆ ಬಳಿಕ ಬೇರೆ ಕಡೆ ಹೋಗಿ ಕುಳಿತುಕೊಳ್ಳುವ ಕೆಲಸವನ್ನ ಮಾಡಿದ್ರು. ಮತ್ತೆ ಪ್ರಕರಣದ ಇತರ ಆರೋಪಿಗಳು ಯಾರಿವತ್ತು ಕೋರ್ಟ್ಗೆ ಹಾಜರಾಗಿದ್ರು, ಅದು ಪ್ರದೋಷ್, ವಿನಯ್ ಸೇರಿದಂತೆ ಇತರ ಆರೋಪಿಗಳ ಜೊತೆ ಮಾತನಾಡುವ ಕೆಲಸವನ್ನ ಕೂಡ ಮಾಡಿದ್ರು. ಹೀಗಾಗಿ ಕೋರ್ಟ್ ಹಾಲ್ ನಲ್ಲಿ ಪವಿತ್ರ ಗೌಡ ಅವ್ರನ್ನ ದರ್ಶನ್ ಮಾತನಾಡಿಸ್ಲಿಲ್ಲ. ಆ ಬಳಿಕ ವಿಚಾರಣೆ ಏಪ್ರಿಲ್ 8ಕ್ಕೆ ಮುಂದೂಡಿಕೆಯಾದ ಬಳಿಕವಂತೂ ಪವಿತ್ರ ಕೋರ್ಟ್ ನಿಂದ ಹೊರ ಹೋಗುವವರೆಗೂ, ಕೋರ್ಟ್ ಹಾಲ್ ನಿಂದ ಹೊರ ಹೋಗುವವರೆಗೂ ದರ್ಶನ್ ಅಲ್ಲಿಯೇ ಇದ್ರು. ಅವರು ಹೊರ ಹೋದ ಬಳಿಕವಷ್ಟೇ ದರ್ಶನ್ ಹೊರ ಹೋಗುವ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದರಿಂದ ಏನಾದ್ರೂ ಮನಸ್ಸಿಗೆ ಒಂದಿಷ್ಟು ಖೇದವನ್ನ ಉಂಟು ಮಾಡಿಕೊಂಡು ಅವರ ದುಗುಡ ಮತ್ತೆ ಅವರ ಅಳಲನ್ನ ವ್ಯಕ್ತಪಡಿಸಿದ್ರು ಏನೋ ಗೊತ್ತಿಲ್ಲ. ಕೋರ್ಟ್ ಹಾಲ್ನ ಒಳಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಮನಸ್ಸಲ್ಲಿ ಖುಷಿ ಇತ್ತು. ಆದ್ರೆ ಹೊರಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ದುಃಖತಪ್ತರಾಗಿ ಕಣ್ಣೀರನ್ನ ಹಾಕ್ತಾ ಪವಿತ್ರ ಗೌಡ ಹೊರ ಬಂದಿರೋದು ಗೊತ್ತಾಗ್ತಿದೆ. ಬಹುತೇಕ ದರ್ಶನ್ ಸಂಕಷ್ಟವನ್ನು ವಿಚಾರಿಸಿಲ್ಲ, ಮಾತನಾಡ್ತಿಲ್ಲ ಅನ್ನೋದು ಅವರ ಮನಸ್ಸಿನ ಅಲ್ಲಿ ಇರಬಹುದಾದಂತಹ ಕೊರಗು ಇರಬಹುದು. ಪ್ರೇಮ್, ನರಸಿಂಹಮೂರ್ತಿ, ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈ ಹೋರಾಟದಲ್ಲಿ ಪವಿತ್ರ ಗೌಡ ಒಬ್ಬಂಟಿ ಆಗ್ಬಿಟ್ರ ಅಂತ? ಪ್ರೇಮ್, ಬಹುತೇಕ ಅದೇ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಿದೆ. ಯಾವಾಗ ಕಳೆದ ಮೇನಲ್ಲಿ ದರ್ಶನ್ ಕೊಲೆ ಆಯ್ತು, ಆ ಬಳಿಕ ಒಂದಷ್ಟು 6 ತಿಂಗಳು ಕೂಡ ಜೈಲ್ ಮೊವಾಸದಲ್ಲಿದ್ರು. ಅಲ್ಲೂ ಕೂಡ ಇಬ್ಬರ ಭೇಟಿ ಪರಸ್ಪರ ಸಾಧ್ಯವಾಗಿರ್ಲಿಲ್ಲ. ಅದಾದ ಬಳಿಕ ಕಳೆದ 2 ತಿಂಗಳ ಹಿಂದೆ ಕೋರ್ಟ್ ನಲ್ಲಿ ಟ್ರಯಲ್ ವಿಚಾರ ಆರಂಭ ಆಗುತ್ತೆ ಅನ್ನೋ ಮಟ್ಟಿಗೆ ಮೊದಲ ಬಾರಿಗೆ ಕೋರ್ಟ್ ನಲ್ಲಿ ಮುಖಾಮುಖಿಯಾಗಿದ್ರು. ಅವತ್ತು ಒಂದಷ್ಟು ಸಂತೈಸುವ ಮಾತುಗಳನ್ನ ಆಡಿದ್ರು. ಆದ್ರೆ ಕಳೆದ 8 ತಿಂಗಳಿಂದ ದರ್ಶನ್ ಮತ್ತೆ ಪವಿತ್ರ ಗೌಡ ಈ ಇಬ್ಬರ ನಡುವೆ ಯಾವುದೇ ಮಾತುಕತೆಗಳಾಗಿಲ್ಲ. ಅದು ಮುಖಾಮುಖಿ ಆಗಲಿ ಅಥವಾ ಫೋನ್ ಮುಖಾಂತರವಾಗಲಿ ಯಾವುದೇ ಮಾತುಕತೆಗಳಾಗಿಲ್ಲ ಅನ್ನೋದು ಕೂಡ ತಿಳಿದು ಬರ್ತಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇಂತಹ ಸಂಕಷ್ಟದ ಕಾಲದಲ್ಲಿ ಪವಿತ್ರ ಗೌಡರನ್ನ ದರ್ಶನ್ ಒಬ್ಬಂಟಿ ಮಾಡಿದ್ರ ಅನ್ನೋ ಅನುಮಾನಗಳು ಸಹಜವಾಗಿ ಉಟ್ಕೊಳ್ತಿದೆ. ಹೀಗಾಗಿ ಅದಕ್ಕೆ ಪುಷ್ಟಿ ಎಂಬಂತೆ ಇವತ್ತು ಕೂಡ ದರ್ಶನ್ ಪವಿತ್ರ ಗೌಡ ಅವ್ರನ್ನ ಮಾತನಾಡಿಸುವ ಕೆಲಸವನ್ನ ಕೂಡ ಎಲ್ಲೂ ಮಾಡಿಲ್ಲ. ಇದೇ ವಿಚಾರವಾಗಿ ಒಂದಷ್ಟು ಬೇಜಾರಾಗಿ ಮನಸ್ಸನ್ನ ಘಾಸಿಗೊಳಿಸ್ಕೊಂಡು ಅವರು ಕೋರ್ಟ್ ನಿಂದ ದುಃಖತಪ್ತರಾಗಿ ಹೊರ ನಡೆದ್ರ ಅನ್ನೋದು ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಈ ಹಿಂದೆ ನಡೆದಂತಹ ಒಂದಷ್ಟು ಕಾರಣಗಳಿಗೆ ಪವಿತ್ರ ಗೌಡ ಕಾರಣ ಅನ್ನೋ ಹಿನ್ನೆಲೆಯಲ್ಲಿ ದರ್ಶನ್ ಕುಟುಂಬಸ್ಥರು ಒಂದಷ್ಟು ಬಿಗಿ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಯಾರ ಜೊತೆಗೂ ಮಾತುಕತೆಗೆ ಈ ಹಿಂದಿನಂತೆ ಇದ್ದಂತಹ ಆಪ್ತತೆ, ಸಲುಗೆ ಇದ್ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡ್ಕೊಡ್ತಿಲ್ಲ. ಹೀಗಾಗಿ ಇಬ್ಬರು ಸಾಕಷ್ಟು ದೂರ ಆಗಿದ್ದಾರೆ. ಅದ್ರ ಜೊತೆಗೆ ದರ್ಶನ್ಗೆ ಬೆನ್ನು ನೋವು ಕೂಡ ಇದೆ. ಹೀಗಾಗಿ ಆ ಬೆನ್ನು ನೋವನ್ನ ಶಮನಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ಆಸ್ಪತ್ರೆ, ಒಂದಷ್ಟು ಫಿಸಿಯೋಥೆರಪಿ, ಹೀಗೆ ಒಂದಷ್ಟು ಕಾಲವನ್ನ ಅವರು ಕಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ಈ ನಡುವೆ ಇಬ್ಬರ ಭೇಟಿ ಸಾಧ್ಯವಾಗಿಲ್ಲ. ಹೀಗಾಗಿಯೇ ಸಹಜವಾಗಿಯೇ ಆ ಒಂದು ವಿಚಾರ ಪವಿತ್ರ ಗೌಡಗೆ ಒಂದಷ್ಟು ದುಃಖವನ್ನ ತರಿಸಿರಬಹುದು, ಮನಸ್ಸನ್ನ ಘಾಸಿಗೊಳಿಸಿರಬಹುದು. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಕಳೆದ ಬಾರಿ ದರ್ಶನ್ ಮತ್ತು ಪವಿತ್ರ ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ದರ್ಶನೇ ಮಾತನಾಡಿಸಿದ್ರು ಪವಿತ್ರ ಗೌಡ ಅವರನ್ನು. ಅವರ ಬೆನ್ನು ತಟ್ಟಿ ಸಮಾಧಾನ ಮಾಡುವಂತಹ ಕೆಲಸವನ್ನು ಕೋರ್ಟ್ನ ಹಾಲ್ನಲ್ಲಿಯೇ ಮಾಡಿದರು. ಬಟ್ ಈ ಬಾರಿಯೂ ಕೂಡ ಅದೇ ನಿರೀಕ್ಷೆಯಲ್ಲಿಯೇ ಪವಿತ್ರ ಇದ್ದಂತೆ ಕಾಣಿಸ್ತಾ ಇದೆ. ಆ ನಿರೀಕ್ಷೆ ಹುಸಿಯಾಗಿರೋದ್ರಿಂದ ಸಹಜವಾಗಿಯೇ ಮನಸ್ಸಿಗೆ ನೋವಾಗಿರುತ್ತೆ. ಹಾಗಾಗಿಯೇ ಕಣ್ಣೀರು ಹಾಕ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಬಟ್ ದರ್ಶನ್ ಪವಿತ್ರ ವಿಚಾರದಲ್ಲಿ ಮನಸ್ಸನ್ನು ಕಲ್ಲು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಮತ್ತೆ ಮಾತನಾಡಿಸೋದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ.